ಮಾಸ್ಟರ್ಸ್ ನಾವೆಲ್ಲರೂ ಕೆಲವು ಒಂದು 15 ದಿನಗಳಿಂದ ಆತ್ಮದ ಬಗ್ಗೆ ತಿಳ್ಕೊಳ್ತಾ ಬರ್ತೀವಿ. ಸೊ ಆತ್ಮ ಅಂದ್ರೆ ಏನು? ಆತ್ಮದ ಪ್ರತಿಯೊಂದು ವಿಷಯಗಳನ್ನ ಆಳವಾಗಿ ತಿಳ್ಕೊಳ್ತಾ ಬರ್ತಾ ಇದೀವಿ. ಸೊ ನಮ್ಗೆಲ್ಲ ಗೊತ್ತಿದೆ ಆತ್ಮ ಅಂದ್ರೆ ಏನು, ಆತ್ಮ ಎಲ್ಲಿದೆ ಅಂತ. ಹಾಗೆ ಇವತ್ತು ಒಂದು ಚಿಕ್ಕ ವಿಷಯದ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋಣ. ಫಸ್ಟು ನಮಗೆ ಆತ್ಮ ಅಂದ್ರೆ ಏನು? ಸೊ ಈ ಒಂದು ಎಲ್ಲೆಡೆ ಇರ್ತಕ್ಕಂಥದ್ದು ಶಾಶ್ವತವಾದುದು ಅಂತ ನಮಗ್ ಗೊತ್ತಿದೆ. ಸೊ ಇದು ಎಲ್ಲಿಂದ? ಈ ಒಂದು ಚೈತನ ಶಕ್ತಿಯಿಂದ ಹೊರಹೊಮ್ಮುವಂತಹ ಜೀವಾತ್ಮನೇ ಆತ್ಮಗಳು ಅಂತ ನಾವು ಹೇಳ್ತೀವಿ. ಒಂದು ಮೂಲ ಸೃಷ್ಟಿಯಿಂದ ಹೊರಹೊಮ್ಮತಕ್ಕಂಥದ್ದು ಆತ್ಮ. ಆ ಮೂಲ ಸೃಷ್ಟಿಗೆ ಚೇತನಕ್ಕೆ ನಾವೇನಂತ ಕರಿತೀವಿ? ಸ್ಪಿರಿಟ್ ಅಂತ ಕರಿತೀವಿ. ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಪಿರಿಟ್ ಅಂಡ್ ಸೋಲ್? ಸ್ಪಿರಿಟ್ ಅಂದ್ರೆ ಏನು? ಮೂಲ ಚೈತನ. ಸೊ ಆ ಚೇತನ ಅನ್ನೋದು ಮೂಲವಾಗಿ ಅದರಿಂದ ಹೊರಹೊಮ್ಮತಕ್ಕಂಥದ್ದು, ಆ ಮೂಲ ಚೈತನ್ಯ ಸೃಷ್ಟಿಯಿಂದ ಹೊರಹೊಮ್ಮತಕ್ಕಂತಹ ಜೀವಾತ್ಮಗಳೇ ಈ ಆತ್ಮಗಳು. ಸೊ ಇಲ್ಲಿ ಒಂದು ಉದಾಹರಣೆ ಹೇಳ್ಬೋದು ನಿಮಗೆ. ಈ ಒಂದು ನಮ್ಮ ಕೈ ಇದೆ, ಈ ನಮ್ಮ ಕೈ ಇದೆ ಅಲ್ವಾ? ಈ ಕೈಯಲ್ಲಿ ನೋಡಿ, ಈ ಪೂರ್ತಿಯಾಗಿ ಕೈಯಲ್ಲಿ ಈ ಕೈ ಒಂದು ಭಾಗ ಆದ್ರೆ ಈ ಬೆರಳುಗಳಿದೆಯಲ್ಲ, ಇದು ಒಂದು ಭಾಗ. ಈ ಕೈ ಇದ್ರೆ ಈ ಬೆರಳಿರುತ್ತೆ, ಕೈ ಇಲ್ಲದೆ ಇದ್ರೆ ಈ ಬೆರಳಿರೋದಕ್ಕೆ ಸಾಧ್ಯ ಆಗತ್ತಾ? ಸೊ ದಯವಿಟ್ಟು ವಿಡಿಯೋಸ್ ಆನ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಸೊ ನೋಡಿ, ಈ ಕೈ ಇದ್ರೇನೆ ಈ ಬೆರಳುಗಳು ಇರಕ್ ಸಾಧ್ಯ ಆಗುತ್ತೆ, ಈ ಕೈ ಇಲ್ದೇನೆ ಈ ಬೆರಳುಗಳು ಇರಕ್ ಸಾಧ್ಯ ಆಗತ್ತಾ? ಹಾಗೆ ಇದು ಮೂಲ ಚೈತನ್ಯ ಸೃಷ್ಟಿ. ಈ ಸೃಷ್ಟಿಯಿಂದ ಬೇರೆ ಬೇರೆ ಜೀವಾತ್ಮಗಳು, ಆತ್ಮಗಳು ಅನ್ನೋದು ಏನಾಗ್ತಿದೆ? ಹೊರಹೊಮ್ತಾ ಇದೆ. ಅದು ಬೇರೆ ಬೇರೆ ಗಾತ್ರದಲ್ಲಿ ಇದೆ, ವಿಭಿನ್ನವಾಗಿ ಕಾಣಿಸ್ಕೊಂತಿದೆ. ನೋಡಿ, ಒಂದೊಂದು ಬೆರಳುಗಳು ಎಷ್ಟು ಭಿನ್ನವಾಗಿದ್ದಾವೆ. ಹಾಗೆ ಆತ್ಮಗಳು ವಿಭಿನ್ನವಾಗಿದ್ದಾವೆ, ಆದ್ರೆ ಅದಕ್ಕೆ ಮೂಲ ಚೈತನ್ಯ ಏನೋ ಒಂದೇ. ಈ ಬೆರಳುಗಳು ಬೇರೆ ಆಗಿರ್ಬೋದು, ಬಟ್ ಇದಕ್ಕೆ ಕೈ ಏನಾಗಿದೆ? ಒಂದೇ. ನಾವೆಲ್ಲೇ ಇದ್ರೂ ಕೂಡ ಏನೋ ಈ ಒಂದು ಮೂಲ ಚೈತನ್ಯದ ಒಂದು ಭಾಗ. ಇದು ಇಲ್ದೆ ಇದಿರೋದಕ್ಕೆ ಸಾಧ್ಯ ಆಗುತ್ತಾ? ಹಾಗೆ ಈ ಆತ್ಮಗಳು, ಪರಮಾತ್ಮ ಇಲ್ಲದೆ ಈ ಆತ್ಮಗಳು ಸಾಧ್ಯ ಇಲ್ಲ. ಈ ಕೈ ಇಲ್ಲದೆ ಹೇಗೆ ಬೆರಳುಗಳ ಅಸ್ತಿತ್ವವಿಲ್ವೋ, ಹಾಗೆ ಪರಮಾತ್ಮನಿಲ್ಲದೆ ಈ ಜೀವಾತ್ಮಗಳು ಅಸ್ತಿತ್ವ ಇಲ್ಲ. ಸೊ ನಮ್ಗೆ ಇವಾಗ ಆತ್ಮ ಅನ್ನೋದು ಎಲ್ಲಿಂದ ಅಂತ ಗೊತ್ತಾಯ್ತಲ್ವಾ? ಅಂದ್ರೆ ಈ ಒಂದು ಪರಮಾತ್ಮ, ಈ ಚೈತನ್ಯದ ಒಂದು ಜೀವಾತ್ಮ, ಅಲ್ಲಿಂದ ಉಗಮ ಆಗುತ್ತೆ. ಈ ಸೃಷ್ಟಿಯ ಒಂದು ಮೂಲ ಚೈತನ್ಯ, ಆ ಸೃಷ್ಟಿಯ ಮೂಲ ಚೈತನ್ಯದಿಂದ ಹೊರಹೊಮ್ಮುವಂತ ಒಂದು ಜೀವಾತ್ಮ. ಈ ಕೈನೇ ಸೃಷ್ಟಿ ಅನ್ಕೊಳ್ಳಿ. ಈ ಸೃಷ್ಟಿಯಿಂದ ಏನಾಗ್ತಿದೆ? ಎಷ್ಟೋ ಜೀವಾತ್ಮಗಳು. ನೋಡಿ, ಈ ಕೈ, ಈ ಸೃಷ್ಟಿ, ಈ ಕೈಯಿಂದ ಈ ಬೆರಳುಗಳು ಹೊರಹೊಮ್ಮಿದಾವೆ. ಈ ಕೈ ಇದ್ರೇನೆ ಈ ಬೆರಳು ಕಾಣಿಸೋದಕ್ಕೆ ಸಾಧ್ಯ. ಈ ಸೃಷ್ಟಿ ಇದ್ರೇನೆ ಈ ಒಂದು ಜೀವಾತ್ಮ, ಆತ್ಮಗಳು ಅನ್ನೋದು ಸೃಷ್ಟಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಅವು ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಗಾತ್ರ, ಆಕಾರ, ಬೇರೆ ವಿಭಿನ್ನವಾಗಿ ತಗೊಳುತ್ತೆ. ಬಟ್ ಆದ್ರೆ ಅದಕ್ಕೆ ಮೂಲ ಮಾತ್ರ ಒಂದೇ. ಅವೆಲ್ಲವೂ ಏನೋ ಈ ಚೈತನ್ಯದ ಒಂದು ಮೂಲ ಚೈತನ್ಯದ ಒಂದು ಭಾಗ. ಇದು ಸ್ಪಿರಿಟ್ ಮತ್ತು ಸೋಲ್ನ ವ್ಯತ್ಯಾಸ. ನಮಗೆ ಎಷ್ಟೋ ಸರಿ ಅನ್ಕೊಂತ ಇದ್ವಿ ಆತ್ಮ ಅಂದ್ರೆ ಹೇಗೆ ಅಂತ ಹೇಳಿ, ಅಲ್ವಾ? ಇಷ್ಟೇ ಸಿಂಪಲ್. ಎಲ್ಲಿಂದ ಬರುತ್ತೆ? ಮೂಲ ಚೈತನ್ಯದ ಒಂದು ಭಾಗ ಆತ್ಮ ಅನ್ನೋದು. ಸೊ ಮಾಸ್ಟರ್ಸ್, ನಾವು ಈ ಒಂದು ಆತ್ಮ ಅಂದ್ರೆ ಗೊತ್ತಾಯ್ತು. ನಿನ್ನೆ ನಾವೇನ್ ನೋಡಿದ್ವಿ? ಪ್ಯೂರ್ ಸೋಲ್ ಅಂಡ್ ಇಂಪ್ಯೂರ್ ಸೋಲ್ ಅಂತ ನೋಡಿದ್ವಿ. ಪವಿತ್ರ ಆತ್ಮ, ಅಪವಿತ್ರ ಆತ್ಮ.
ಧ್ಯಾನ ಮಾಡುವವರೆಲ್ಲ ಪವಿತ್ರ, ಧ್ಯಾನ ಮಾಡದೇ ಇರೋರೆಲ್ಲ ಅಪವಿತ್ರ ಆತ್ಮ. ಓಕೆ, ಧ್ಯಾನ ಮಾಡ್ತಾ ಇರ್ತಾರೋ, ಆದ್ರೂ ಕೂಡ ಅಲ್ಲಿ ಮೆಚ್ಯೂರ್ಡ್ ಸೋಲ್ ಇರ್ಬೇಕು ಅವ್ರು. ಏನದು ಮೆಚ್ಯೂರ್ಡ್ ಸೋಲ್? ಪಕ್ವವಾದ ಆತ್ಮ. ಈ ಪಕ್ವ ಅಂದ್ರೆ ಎಲ್ಲದಕ್ಕೂ ಸಿದ್ಧ ಆಗಿರ್ತಾರೆ. ಈ ಧ್ಯಾನ ಮಾಡುವಂತವ್ರು ಎಲ್ಲರೂ ಮೆಚ್ಯೂರ್ಡ್ ಆಗಿರಲ್ಲ. ಅಲ್ಲಿ ಹೇಗೆ ಸ್ವೀಕರಿಸ್ತಾರೆ ಅವರು? ಈ ಆತ್ಮಗಳಲ್ಲಿ ಏನಾಗಿರುತ್ತೆ, ಅವರೆಲ್ಲ ಮೆಚ್ಯೂರ್ಡ್ ಆಗಿ ಬಂದಿರುತ್ತೆ. ನಾವು ಹಂತಗಳಲ್ಲಿ ನೋಡ್ತಾ ಹೋದ್ವಿ. ಈಗ ನಾವು ಓದ್ತಾ ಇದ್ದೀವಿ, ಉದಾಹರಣೆಗೆ ಈಗ ಟೇಬಲ್ಸ್ ಅನ್ನ ಕಲಿತಾ ಇರ್ತೀವಿ. ಟೇಬಲ್ಸ್ ಅನ್ನ ಪರ್ಫೆಕ್ಟ್ ಆಗಿ ಯಾವಾಗ ಕಲಿತೀವಿ? LKG 1ನೇ ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೆ ನಮಗೆ ಟೇಬಲ್ಸ್ ಹೇಳ್ಕೊಡ್ತಾ ಇರ್ತಾರೆ. ಬಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾವು ಪರ್ಫೆಕ್ಟ್ ಆಗ್ಬಿಡ್ತೀವ? ಕಲಿತಾ ಕಲಿತಾ ಹೋಗ್ತೀವಿ. ಒಂದು 5th 6th ಸ್ಟ್ಯಾಂಡರ್ಡಿಗೆ ಬಂದಾಗ ಏನಾಗ್ತೀವಿ, ನಾವು ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಯಾಕಂದ್ರೆ ಅಲ್ಲಿಗೆ ಬರೋಷ್ರೊಳಗೆ ನಮಗೆ ಅಡಿಷನ್ ಮಲ್ಟಿಪ್ಲಿಕೇಶನ್ ಎಲ್ಲ ಗೊತ್ತಿರುತ್ತೆ. ಸಿಂಪಲ್ ಹೆಂಗ್ ಮಾಡೋದು ಎಲ್ಲ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಶಾರ್ಟೆಸ್ಟ್ ವೇ ಗೊತ್ತಾಗುತ್ತೆ. ಮಲ್ಟಿಪ್ಲಿಕೇಶನ್ ಎಲ್ಲ ಗೊತ್ತಿರೋದ್ರಿಂದ ಟೇಬಲ್ಸ್ ಅವಾಗ ಏನಾಗ್ತೀವಿ, ಪರ್ಫೆಕ್ಟ್ ಆಗ್ತೀವಿ ಹೇಳೋದಕ್ಕೆ. 5th ಬಂದಾಗ, ಅದೇ 10th ಬಂದಾಗ ಇನ್ನೂ ಪರ್ಫೆಕ್ಟ್ ಆಗಿರ್ತೀವಿ. PUCಗೆ ಬಂದಾಗ ಮಧ್ಯೆ ಎಲ್ಲಿ ಕೇಳಿದ್ರು ಹೆಂಗ್ ಮಾಡಿದ್ರು ಶಾರ್ಟೆಸ್ಟ್ ವೇನ ಇನ್ನೂ ಕಂಡು ಹಿಡ್ಕೊಂತೀವಿ. ಅಂದ್ರೆ ಒಂದೊಂದು ಹಂತ ದಾಟ್ತಾ ಹೋದಂಗೆಲ್ಲ ನಾವೇನಾಗ್ತೀವಿ, ಇನ್ನೂ ಪರ್ಫೆಕ್ಟ್ ಆಗ್ತವೆ. ಹಂಗೆ ಇಲ್ಲಿ ಆತ್ಮಗಳು ಯಾವಾಗ ಒಂದು ಮೆಚೂರ್ಡ್ ಆಗುತ್ತೆ ಅಂದ್ರೆ ಆ ಒಂದು ಎಲ್ಲವನ್ನ ತಿಳ್ಕೊಂಡಾಗ, ಎಲ್ಲವೂ ಸಮ. ಅವನು ಜ್ಞಾನಿಯಾಗಿರ್ಲಿ, ಅಜ್ಞಾನಿಯಾಗಿರ್ಲಿ, ಅವನು ಪಂಡಿತನೇ ಆಗಿರ್ಲಿ, ಅವನು ಒಂಥರ ಏನು, ಯಾವುದು ಭೇದ ಭಾವನೆ ಇರಲ್ಲ, ಎಲ್ಲರೂ ಸಮಾನ ಅಂತ ತಿಳ್ಕೊಳ್ತಾರೆ. ಸಮದೃಷ್ಟಿ. ಅದಕ್ಕೆ ಹೇಳ್ತಾರೆ ಸಮತ್ವಂ ಯೋಗ ಉಚ್ಯತೆ. ಯಾರು ಯೋಗ ಅಂದ್ರೆ ಇಲ್ಲಿ ಧ್ಯಾನ. ಯಾರ್ಯಾರು ಧ್ಯಾನವನ್ನ ಮಾಡಿ ಮೆಚ್ಚೋರ್ಡ್ ಆಗಿರ್ತಾರೆ ಅವ್ರು ಎಲ್ಲದರಲ್ಲೂ ಸಮಾನತೆಯನ್ನ ಕಾಣ್ತಾರೆ. ಅವರೇ ಮೆಚ್ಚೋರ್ಡ್ಸ್. ಎಲ್ಲೆಲ್ಲೂ ಸಮಾನತೆಯನ್ನು ಕಾಣೋದೇ ಯೋಗ. ಸೊ ಹೇಳಿದ್ನಲ್ಲ ನಾನು, ಜ್ಞಾನಿ ಆಗಿರ್ಬೋದು, ಯೋಗಿ ಆಗಿರ್ಬೋದು, ಪಂಡಿತ ಆಗಿರ್ಬೋದು, ಯಾರೇ ಆಗಿರ್ಲಿ ಅವರೆಲ್ಲವನ್ನು ಒಂದೇ ರೀತಿಯಲ್ಲಿ ಕಾಣ್ತಾರೆ. ಸೊ ಆ ರೀತಿಯಲ್ಲಿ ಅವರು ಶ್ರೇಷ್ಠರು, ಇವ್ರು ಕೀಳರು, ಅವರು ಬಡವರು, ಇವರು ಶ್ರೀಮಂತರು ಯಾವುದೂ ಇಲ್ಲ. ಇಲ್ಲಿ ಎಲ್ಲರೂ ಸಮಾನರು. ಸೊ ಇಲ್ಲಿ ಬಂದಿರತಕ್ಕಂಥ PSM ಮೈಸೂರಲ್ಲಿ ನಾವು ನೋಡ್ಬೋದು, PSM ನಮ್ಮ ಒಂದು ಪತ್ರಿ ಸರ್ ಅವರ ಸಾಂಗತ್ಯದಲ್ಲಿರೋದ್ರಿಂದ ನಾವು ತಿಳ್ಕೊಬೋದು. ಸೊ ಎಷ್ಟೋ ಜನ ಮಾಸ್ಟರ್ಸ್ ಬರ್ತಾ ಇದ್ರು, ಎಲ್ಲರೂ ಏನಿಲ್ಲಿ ಸಮಾನರು. ನಮ್ಮ ಗುರುಗಳು ಯಾಕೆ ಧ್ಯಾನಕ್ಕೆ ಬಂದಿರ್ತಾರೆ, ಇವತ್ತು ಬಂದಿದಾರಾ, ಓಕೆ ಇವರು ಕೂಡ ಮಾಸ್ಟರ್ ಅಂತ ಹೇಳ್ತಾರೆ. ಅಂದ್ರೆ ಅದು ಸಮಾನತೆ, ಅದು ಮೆಚೋರ್ಡ್ ಸೋಲು ಹೇಳುವಂತಹ ಮಾತು. ಅವರು ಇವತ್ತು ಬಂದಿರ್ಲಿ, ಈಗ ಬಂದಿರ್ಲಿ, ಅವ್ರು ಮಾಸ್ಟರ್. ಯಾಕಂದ್ರೆ ನಮ್ಮಲ್ಲಿ ಅದು ಇರ್ತಕ್ಕಂಥ ನಮ್ಮ PSM ನ ಒಂದು ಲಕ್ಷಣ ಏನು, ಆಲ್ ಆರ್ ಮೆಚೋರ್ಡ್ ಹಿಯರ್. ಸೊ ಅದಕ್ಕೆ ಇಲ್ಲಿ ಮೆಚೋರ್ ಸೋಲ್ ಅಂದ್ರೆ ಏನು ಅಂದ್ರೆ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸುವಂಥದ್ದು. ನಾವು ನಿನ್ನೆ ಭಗವದ್ಗೀತೆಯಲ್ಲಿ ನೋಡಿದ್ವಿ, ಏನ್ ನೋಡಿದ್ವಿ, 3 ಕಾನ್ಸೆಪ್ಟ್ಗಳನ್ನ ತಿಳ್ಕೊಂಡ್ವಿ, ರೈಟ್? ಕೃಷ್ಣ, ಕೌರವರು, ಪಾಂಡವರು. ನಾವು ಅವರ ಏನು ವ್ಯಕ್ತಿತ್ವವನ್ನಲ್ಲ, ಅವರ ಒಂದು ಟೋಟಲ್ ಪರಿಕಲ್ಪನೆಯನ್ನು ತಿಳ್ಕೊಂಡ್ವಿ, ಧ್ಯಾನ. ಅದೇ ಇಲ್ಲಿ ಏನಾಗುತ್ತೆ ನಮಗೆ, ಆ ಭಗವದ್ಗೀತೆಯಲ್ಲಿ ನಾವು ಅಲ್ಲಿ ಯೋಗ ಅಂದ್ರೆ ಏನು, ಧ್ಯಾನ ಅಂತ ತಿಳ್ಕೊಂಡ್ವಿ, ರೈಟ್? ಸೊ ಕೃಷ್ಣ ಹೇಳ್ಕೊಟ್ಟ ಯೋಗಿ ಯಾಗ ಅಂದ್ರೆ ಧ್ಯಾನ ಮಾಡಬೇಕು. ಆ ಭಗವದ್ಗೀತೆ ಎಲ್ರಿಗೂ ನಮಗೆ ಇಲ್ಲಿ ಅದನ್ನೇ ಹೇಳೋದು, ನಾವೇನ್ ಮಾಡ್ಬೇಕು, ಯೋಗಿ ಆಗ್ಬೇಕು ಅಂದ್ರೆ ಧ್ಯಾನಿಗಳಾಗ್ಬೇಕು ಅಂತ ಬಯಸುತ್ತೆ. ಆ ಮೆಚೋರ್ಡ್ ಸೋಲ್ ಏನಿರುತ್ತೆ ಯಾವಾಗ್ಲೂ ಅದರ ಏನು ತುಡಿತಾ ಅಂದ್ರೆ ಎಲ್ರೂ ಧ್ಯಾನಿಗಳನ್ನಾಗಿ ಮಾಡ್ಬೇಕು, ಎಲ್ರಿಗೂ ಯೋಗ ಅಂದ್ರೆ ಹೇಳಿದ್ನಲ್ವಾ, ಸಮಾನತೆ, ಎಲ್ರಿಗೂ ಆ ದಾರಿಯಲ್ಲಿ ತೋರಿಸ್ಬೇಕು ಅಂತ ಮಾಡ್ತಾ ಹೋಗುತ್ತೆ. ಸೊ ಸಮಾನತೆಯ ಜೊತೆಗೆ ಗೆಲುವು ಸೋಲು, ಯಾವುದೇ ಗೆಲುವು ಬರ್ಲಿ ಸೋಲು ಬರ್ಲಿ ಎರಡನ್ನ ಸಮಾನದಲ್ಲಿ ಸ್ವೀಕರಿಸುತ್ತೆ. ಇಲ್ಲಿ ನಮ್ಮ ಎದುರುಗಡೆ ಬರುವ ವ್ಯಕ್ತಿಗಳನ್ನ ಮಾತ್ರ ಅಲ್ಲ, ಅವರು ಪಂಡಿತರು, ಅವರು ಜ್ಞಾನಿಗಳು, ಅವರ ಅಜ್ಞಾನಿಗಳು, ಅವರು ದುಷ್ಟರು,
ಸೊ ಅವ್ರು ಕೊಲೆಗಡಕರು, ಅವ್ರು ಏನನ್ನ ಸ್ವೀಕರಿಸೋದಿಲ್ಲ, ಎಲ್ಲವನ್ನ ಸಮಾನದಲ್ಲಿ ಎದುರುಗಡೆ ಇರೋರು. ಅದೇ ರೀತಿ ನಮಗೆ ಬರುವ ವಿಷಯಗಳನ್ನು ಕೂಡ ನಾವು ಸಮಾನ ರೀತಿಯಲ್ಲಿ ಸ್ವೀಕರಿಸಬೇಕು. ಅದು ನೆಕ್ಸ್ಟ್ ನಮಗೆ. ಅಂದ್ರೆ ಅದು ಗೆಲುವು ಬರಲಿ, ಸೋಲು ಬರಲಿ. ಸೊ ಇಲ್ಲಿ ಸಿದ್ಧಿ ಅಂದ್ರೆ ಪರಿಪೂರ್ಣತೆ, ಅಂದ್ರೆ ಗೆಲುವು. ಅಸಿದ್ಧಿ ಅಂದ್ರೆ ಏನಾಗುತ್ತೆ? ಸೋಲು. ನಾವು ಯಾವಾಗ ಈ ಒಂದು ಧ್ಯಾನ ಸ್ಥಿತಿಯಲ್ಲಿ ಇರ್ತೀವಿ, ಗೆಲುವು ಸೋಲು ಎರಡೂ ಒಂದೇ ಆಗಿರುತ್ತೆ. ನಮಗೆ ಗೊತ್ತು ಯಾಕೆ ಎರಡು ಒಂದೇ ಸಮಾನ ಅಂತ. ನಾವು ಎರಡರಿಂದನೂ ಕಲಿಯೋದಿಕ್ಕೆ ಇದ್ದೀವಿ. ಆ ಕಲಿಯುವಿಕೆಯನ್ನ ಸ್ವೀಕರಿಸ್ತೀವಿ ಇಲ್ಲಿ. ನಾನು ಗೆದ್ದಿದ್ದೀನಿ ಸೋತಿದ್ದೀನಿ ಅನ್ನೋದಕ್ಕಿಂತ ಅವೆರಡರಿಂದ ನಾನು ಏನನ್ನೋ ಕಲ್ತಿದ್ದೀನಿ. ಅದಕ್ಕೋಸ್ಕರ ಅವೆರಡನ್ನು ನಾವೇನ್ ಮಾಡ್ತೀವಿ? ಸಮಾನ ಸ್ಥಿತಿಯಲ್ಲಿ ಸ್ವೀಕರಿಸ್ತೀವಿ. ಸೊ ಯಾಕೆ ಅಂದ್ರೆ ಇವಾಗ ಗೆದ್ದಿರೋದಕ್ಕೆ ಕಾರಣ ಏನು? ಹೇಗ್ ಗೆದ್ದೆ ನಾನು? ಅದು ಒಂದು. ಸೊ ಸೋತಿದ್ರೆ ಯಾಕೆ ಸೋತೆ, ಅದನ್ನ ಏನ್ ಬದಲಾವಣೆ ಮಾಡ್ಕೋಬಹುದು ಅನ್ನೋದನ್ನ ಕಲಿತೀವಲ್ವಾ? ಅದೇ ಎರಡದಕ್ಕೂ ವ್ಯತ್ಯಾಸ ನೋಡಿ. ಅದಕ್ಕೆ ನಾವೇನ್ ಮಾಡ್ತೀವಿ ಇಲ್ಲಿ? ಕಲಿಕೆ. ಅದಕ್ಕೆ ಇಲ್ಲಿ ಏನಾಗುತ್ತೆ? ಸಮಾನ ರೀತಿಯಲ್ಲಿ ನಾವು ಸ್ವೀಕರಿಸ್ತೀವಿ. ಸೊ ನಾವು ಬೇರೆ ಬೇರೆ ವಿಷಯಗಳನ್ನ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡ್ತಾ ಹೋಗ್ತೀವಿ. ಆದ್ರೆ ನೀವು ಯಾವಾಗ ಯೋಗ ಸ್ಥಿತಿ, ಧ್ಯಾನ ಸ್ಥಿತಿಯಲ್ಲಿ ಇರ್ತೀರಿ, ಎಲ್ಲವೂ ಏನಾಗುತ್ತೆ? ಒಂದೇ ದೃಷ್ಟಿಯಲ್ಲಿ ಕಾಣ್ತೀವಿ ನಾವು. ಅದು ಮೆಚೂರ್ಡ್ ಸೋಲ್. ಧ್ಯಾನ ಸ್ಥಿತಿಲಿ ಮೆಚೂರ್ಡ್ ಸೋಲ್ ಅನ್ನೋದು ಏನ್ ನೋಡ್ತಾ ಹೋಗುತ್ತೆ? ಮೆಚೂರ್ಡ್ ಸೋಲ್ ಯಾವಾಗ್ಲೂ ಒಂದೇ ಸ್ಥಿತಿಯಲ್ಲಿ ನೋಡ್ತಾ ಹೋಗುತ್ತೆ. ಅದೇನೇ ಬರ್ಲಿ. ಸೊ ನಾವು ನಮ್ಮ ಎದುರುಗಡೆ ಇರ್ತಕ್ಕಂಥವ್ರನ್ನ ಸಮಾನ ರೀತಿಯಲ್ಲಿ ನೋಡ್ತೀವಿ. ನಮಗೆ ಬಂದಿರುವಂತಹ ವಿಷಯಗಳನ್ನ ನಾವು ಸಮಾನ ರೀತಿಯಲ್ಲಿ ಸ್ವೀಕರಿಸ್ತಾ ಹೋಗ್ತೀವಿ. ಹಾಗೆ ಈ ಜಗತ್ತಿನಲ್ಲಿ ನಡೆಯುವಂತಹ ಯಾವುದೇ ವಿಷಯಗಳಾಗಿರ್ಬೋದು, ಸರಿ ತಪ್ಪಾಗಿರ್ಬೋದು, ಎಲ್ಲ ವಿಷಯಗಳನ್ನ ನಾವೇನ್ ಮಾಡ್ತಾ ಹೋಗ್ತೀವಿ? ಸ್ವೀಕರಿಸ್ತಾ ಹೋಗ್ತೀವಿ. ಯಾಕಂದ್ರೆ ಶಾಶ್ವತ ಇಲ್ಲಿ. ಯಾವುದು ಶಾಶ್ವತ? ಆತ್ಮ ಶಾಶ್ವತ. ಅದರ ಪರವಾಗಿ ನಾವು ನೋಡ್ಬೇಕು. ಈ ದೇಹದ ಪರವಾಗಿ ಸರಿ ತಪ್ಪು ಅನಿಸ್ಬೋದು, ಬಟ್ ನಿಮ್ಮ ಆತ್ಮದ ಪರವಾಗಿ. ಅದಕ್ಕೆ ಮೆಚೋರ್ಡ್ ಸೋಲ್ ಅನ್ನೋದೇನು? ಇಲ್ಲಿ ನಾವು ಆ ಮೆಚೋರ್ಡ್ ಸೋಲಿಂದ ಏನ್ ಕಲಿತೀವಿ? ಶಾಶ್ವತವಾದದನ್ನ ಆ ದೃಷ್ಟಿಕೋನದಿಂದ ನೋಡ್ಬೇಕು. ಈ ಬ್ರಹ್ಮಾಂಡದಲ್ಲಿ ಎಲ್ಲವೂ ಸರಿಯಾಗಿ ನಡೀತಾ ಇರುತ್ತೆ. ಬಟ್ ನಾವು ಈ ಪ್ರಾಪಂಚಿಕತೆಯಲ್ಲಿ ಅದ್ ದೃಷ್ಟಿಯಲ್ಲಿ ನೋಡಿದ್ರೆ ಅದು ತಪ್ಪು ಅನ್ಸುತ್ತೆ. ಅದಕ್ಕೆ ಈ ಒಂದು ಬ್ರಹ್ಮಾಂಡದ ದೃಷ್ಟಿ ಅಂದ್ರೆ ನಮ್ಮ ಒಂದು ಮೆಚೋರ್ಡ್ ಸೋಲ್. ನಾವು ಮೆಚೋರ್ಡ್ ಸೋಲ್ ಆ ದೃಷ್ಟಿಕೋನದಿಂದ ನೋಡಿದಾಗ ಏನಾಗುತ್ತೆ? ಎಲ್ಲವೂ ಸರಿಯಾಗಿ ಕಾಣುತ್ತೆ. ನಾವ್ ಯಾವಾಗ್ಲೂ ಆ ದೃಷ್ಟಿಕೋನದಿಂದನೇ ನೋಡ್ಬೇಕು. ಆ ಒಂದು ದೃಷ್ಟಿಕೋನ ಯಾವಾಗ ಒಂದು ಸಮಸ್ತ ಚಿತ್ತತೆ ಅಂತ ಹೇಳ್ತೀವಿ, ಅಂದ್ರೆ ಯಾವಾಗ್ಲೂ ಕಾನ್ಸ್ಟೆಂಟ್ ಸರಿಯಾಗಿದ್ದೀವಿ ಅಂತ ನೋಡೋದು ಯಾವಾಗ ಅಂದ್ರೆ ನಾವು ಒಂದು ಸರಿಯಾದ ದಾರಿಯಲ್ಲಿ, ನಮ್ಮ ಒಂದು ಧ್ಯಾನ ಸಾಧನೆ ಅನ್ನೋದು ಸರಿಯಾದ ದಾರಿಯಲ್ಲಿದ್ದಾಗ ನಾವೆಲ್ಲವನ್ನ ಸಮಾನವಾಗಿ ನೋಡ್ತೀವಿ. ಅದು ಮೆಚೋರ್ಡ್ ಸೋಲ್. ಧ್ಯಾನ ಇರುತ್ತೆ, ಬಟ್ ನೀವು ಕಾನ್ಸ್ಟೆಂಟ್ ಆಗಿ ಧ್ಯಾನ ಮಾಡದೇ ಇದ್ರೆ ಏನಾಗುತ್ತೆ? ಒಂದು ದಿನ ಮಾಡಿ 4 ದಿನ ಮಾಡದೇ ಇದ್ರೆ ನಮ್ಗೆ ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ ಫಿಸಿಕಲ್ ಲೈಫ್ ಬಗ್ಗೆನೇ ಯೋಚನೆ ಮಾಡ್ತೀವಿ. ಯಾವಾಗ ನಿಮ್ಮಲ್ಲಿ ಧ್ಯಾನ ಕಂಟಿನ್ಯೂಸ್ ಆಗಿರುತ್ತೆ, ನೀವು ನೋಡುವ ವಿಷಯಗಳು, ನೀವು ಕೇಳುವ ವಿಷಯಗಳು, ನೀವು ಮಾಡುವ ವಿಷಯಗಳು ಯಾವಾಗ್ಲೂ ಶಾಶ್ವತವಾದದ ದೃಷ್ಟಿಯಿಂದನೇ ಮಾಡ್ತೀರ. ಅದೇ ನಾವು ಮಾಡ್ಬೇಕಾಗಿರೋದು. ಸೊ ಒಬ್ಬ ನಿಜವಾದ ಯೋಗಿ, ಒಬ್ಬ ಧ್ಯಾನ ಸಾಧನೆಗೆ ಏನಿರುತ್ತೆ? ಎಲ್ಲ ಸೋಲ್ ಕಾಣಿಸೋದಿಲ್ಲ, ಅವನಿಗೆ ಗೆಲುವು ಕಾಣಿಸೋದಿಲ್ಲ. ಅವನಿಗೆ ಏನ್ ಕಾಣಿಸುತ್ತೆ? ಎಲ್ಲ ಸಮಾನವಾಗಿ ಕಾಣಿಸುತ್ತೆ. ಅದು ಧ್ಯಾನ ಸಾಧನೆ ಮಾಡುವವನಿಗೆ. ಆ ಮೆಚೂರ್ಡ್ ಸೋಲ್ ಇರುವಂತಹ ಒಬ್ಬ ಮಾಸ್ಟರ್ಗೆ ಏನು ಅಂದ್ರೆ, ಅಲ್ಲಿ ನಾನು ಸೋತಿದ್ದೀನಿ, ನಾನು ಗೆದ್ದಿದ್ದೀನಿ, ಅದೇನೂ ಇಲ್ಲ. ಯಾವಾಗ್ಲೂ ಏನಿರುತ್ತೆ? ಸಮಾನತೆ ಅನ್ನೋದು ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೆ ಮೆಚೂರ್ಡ್ ಸೋಲ್ ಅಂದ್ರೆ ನಾವು ನೋಡುವಂತಹ ದೃಷ್ಟಿ ಕೂಡ ಅದೇ ರೀತಿಯಲ್ಲಿ ಇರಬೇಕು. ಸೊ ಈ ಮೆಚೂರ್ಡ್ ಸೋಲ್ ಅಂದ್ರೆ ಏನೇನನ್ನ ಮಾಡುತ್ತೆ? ಮೊದಲಿಗೆ ಫಸ್ಟು ಸಮಾನ ಸ್ಥಿತಿ. ಯಾವುದು? ನಮ್ಮ ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿಗಳನ್ನ ಸಮಾನ ಸ್ಥಿತಿಯಲ್ಲಿ, ಅವರು ಜ್ಞಾನಿಗಳಾಗಿರ್ಲಿ, ಅಜ್ಞಾನಿ, ಪಂಡಿತರು, ಯೋಗಿಗಳಾಗಿರ್ಲಿ,
ಮಾಂಸಭ್ರಷ್ಟರಾಗಿರ್ಲಿ, ದುಷ್ಟರಾಗಿರ್ಲಿ, ಎಂಥ ವ್ಯಕ್ತಿಯೇ ಆಗಿರ್ಲಿ, ಅವರನ್ನ ನಾವು ಸಮಾನ ರೀತಿಯಲ್ಲಿ ಸ್ವೀಕರಿಸುವುದು. ಅಂದ್ರೆ ನಮ್ಮ ನೋಡುವ ದೃಷ್ಟಿ ಏನಾಗಿರ್ಬೇಕು, ಅವರನ್ನ ಸಮಾನರು ಅಂತ, ಅವರೆಲ್ಲರೂ ಆತ್ಮ ಬಂಧುಗಳು ಅಂತ ಫಸ್ಟ್ ಸ್ವೀಕರಿಸ್ಬೇಕು ನಾವು. ಆ ಲೆವೆಲ್ಗೆ ನಾವು ಬರ್ಬೇಕು ಫಸ್ಟ್. ಒಬ್ಬ ವ್ಯಕ್ತಿಯನ್ನ ನೋಡಿದ ತಕ್ಷಣ ಇವನು ಹಿಂಗೆ ಇದು ಮಾಡ್ತಿದ್ದಾನೆ ಅನ್ನೋದು ತಪ್ಪು. ಯಾಕಂದ್ರೆ ಅವನ ದೇಹವನ್ನ ನೋಡಿ ಹೇಳ್ತೀರಾ, ಬಟ್ ನೀವು ಆತ್ಮದ ಪರವಾಗಿ ನೋಡ್ಬೇಕು. ಅದು ಮೆಚ್ಚೋಡ್ಸೋಲ್ ಅಂದ್ರೆ ಏನು, ಯಾವಾಗ್ಲೂ ನಾವು ಆತ್ಮದ ದೃಷ್ಟಿ, ಅವನ ಆತ್ಮವನ್ನ ಕಾಣ್ಬೇಕು ಅಲ್ಲಿ. ಈಗ ಒಬ್ಬ ವ್ಯಕ್ತಿ ಬಂದ ತಕ್ಷಣ ಇವ್ರು ನಮ್ಮ ತಂದೆ ಅಂದ್ರೆ ಫಿಸಿಕಲ್ ಆಗಿ ನಮ್ಮ ತಂದೆ ಅಂತ ಹೇಳ್ತೀವಿ. ಹಾಗೆ ಈ ಒಂದು ಆಧ್ಯಾತ್ಮಿಕತೆಯಲ್ಲಿ ಮೆಚ್ಚೋಡ್ಸೋಲ್ ಆಗಿದ್ರೆ ನೀವು, ಒಬ್ರು ಬಂದ ತಕ್ಷಣ ಓ ಇವರು ನಮ್ಮ ಬಂಧುಗಳೇ ಅಂತ, ನಮ್ಮ ಮಾಸ್ಟರ್ ಬನ್ನಿ ಅಂತ ನಾವು ಕಾಣುವಂಥದ್ದು, ಅದು ಇಲ್ಲಿ ಬೇಕಾಗಿರ್ತಕ್ಕಂಥ. ಸೊ ಎದುರುಗಡೆ ನೋಡ್ತಕ್ಕಂಥ ವ್ಯಕ್ತಿಗಳನ್ನು ಸಮಾನರಾಗಿ, ನೆಕ್ಸ್ಟ್ ನಮಗೆ ಬರುವಂತ ಯಾವುದೇ ವಿಷಯ ಆಗಿರ್ಬೋದು, ಅದನ್ನ ನಾವು ಗೆಲುವಾಗಿದೆ, ಸೋಲಾಗಿದೆ, ನನಗೆ ಕಷ್ಟ ಬಂದಿದೆ, ತೊಂದರೆ ಬಂದಿದೆ ಅಂತ ಮಾಡಬಾರ್ದು. ಎಲ್ಲವನ್ನ ಸ್ವೀಕರಿಸ್ತಾ ಹೋಗ್ಬೇಕು. ಅದು ಮೆಚ್ಚೋಡ್ಸು. ನಮಗೆ ಬಂದಿರೋ ವಿಷಯಗಳನ್ನ ಸ್ವೀಕರಿಸೋದು ಕೂಡ ಇಲ್ಲಿ ವಿಷಯ ಆಗುತ್ತೆ ನಮಗೆ. ನಾವು ಅದನ್ನು ಹೇಗೆ ಸ್ವೀಕರಿಸ್ತೀವಿ, ಯಾವಾಗ್ಲೂ ಒಂದೇ ರೀತಿಯಲ್ಲಿ ಸ್ವೀಕರಿಸ್ಬೇಕು. ನನಗೆ ಆನಂದ ಆಗಿದೆ, ತುಂಬಾ ಅದ್ಭುತವಾಗಿ ನಾನು ಎಂಜಾಯ್ ಮಾಡ್ತೀನಿ, ಸೊ ನನಗೆ ತೊಂದರೆಗಳೇ ಬರ್ತಿದೆ, ನನಗೆ ಬೇಡವೇ ಬೇಡಪ್ಪ ಜೀವನ ಅಂದ್ರೆ ಅದು ಅಲ್ಲ. ಅದನ್ನು ಕೂಡ ಸ್ವೀಕರಿಸ್ಬೇಕು. ಒಂದು ಆಟ ಆಡ್ತಾ ಇದ್ದೀನಿ, ಆಟದಲ್ಲಿ ನಾನು ಸೋತ್ಬಿಟ್ಟೆ, ಈ ಆಟನೇ ಲೈಫಲ್ಲಿ ಆಡಲ್ಲ ನಾನು ಮತ್ತೆ, ಇಲ್ಲ. ಆ ಆಟದಲ್ಲಿ ಸೋತ್ರು ಕೂಡ ನಾನು ಏತಕ್ಕಾಗಿ ಸೋತಿದ್ದೀನಿ, ಅದರಿಂದ ಕಲಿಯೋದೇನಿದೆ, ಇನ್ನೂ ನಾನು ಚೆನ್ನಾಗಿ ಆಡ್ಬೇಕು. ನಮ್ಮ ಜೀವನದಲ್ಲಿ ತೊಂದರೆ ಬಂದಿದೆಯೇ, ನನಗೆ ತೊಂದರೆ ಬರುತ್ತೆ, ಜೀವನನೇ ಬೇಡ, ನಾನು ಸೂಸೈಡ್ ಮಾಡ್ಕೊತೀನಿ, ಅದು ಅಲ್ಲ. ಅದು ಯಾಕೆ ತೊಂದರೆ ಬಂದಿದೆ, ಅದರಿಂದ ಹೇಗೆ ಹೊರಗೆ ಬರಬೇಕು, ಆ ಸಮಸ್ಯೆಯನ್ನು ಹೇಗೆ ಪರಿಶೀಲಿಸಿ ಅದರಿಂದ ನಾವು ಹೇಗೆ ಉತ್ತರ ಕಂಡುಕೊಳ್ಬೇಕು ಅಂತ ಸ್ವೀಕರಿಸ್ತೀವಲ್ವಾ, ಅದು ಮೆಚ್ಚೋಡ್ಸು. ಸೊ ನೆಕ್ಸ್ಟು ನಾವು ನೋಡುವಂತಹದ್ದು, ನಮ್ಮ ಜೊತೆ ಎದುರುಗಡೆ ಬಂದವರಂಥದ್ದು, ನಮಗೆ ಬಂದಿರತಕ್ಕಂಥದ್ದು, ನೆಕ್ಸ್ಟ್ ನಾವು ನೋಡುವಂತಹ ವಿಷಯಗಳು, ನಾವು ಕೇಳುವಂತಹ ವಿಷಯಗಳು ಏನಾಗಿರ್ಬೇಕು, ಯಾವುದು ಶಾಶ್ವತವಾಗಿದೆ ಆ ದೃಷ್ಟಿಕೋನದಲ್ಲಿ ನಾವು ನೋಡ್ಬೇಕು. ಆತ್ಮ ಶಾಶ್ವತವಾಗಿರೋದು, ಆ ದೃಷ್ಟಿಯಲ್ಲಿ ನಾವು ನೋಡ್ಬೇಕು. ಆಗ ಮಾತ್ರ ನಾವು ಮೆಚ್ಚೋಡ್ಸೋಲಾಗಿರ್ತೀವಿ. ಇಲ್ಲಿರುವಂತಹ ಒಂದು ಬಣ್ಣ ಬಣ್ಣ ಏನ್ ಕಾಣ್ತಾ ಇದೆ ಪ್ರಪಂಚಿಕದಲ್ಲಿ, ಅದನ್ನ ನೋಡೋದಲ್ಲ. ನಮ್ಮ ಒಂದು ಆತ್ಮ ಪರವಾಗಿ ನೋಡಿದಾಗ ಎಲ್ಲವೂ ಸಮಾನನೇ, ಅದರ ದೃಷ್ಟಿಯಿಂದ ನಾವು ಕಾಣಬೇಕು. ಸೊ ಅದಕ್ಕೆ ಇದು ಮೆಚ್ಚೋಡ್ಸು. ಇದಕ್ಕೆ ಒಂದು ಚಿಕ್ಕ ಕಥೆಯನ್ನ ಹೇಳಿ ನಿಮ್ಗೆ ಮುಗಿಸ್ತೀನಿ. ಸೊ ಮಾಸ್ಟರ್ಸ್, ಈಗ ನಮಗೆ ಮೆಚ್ಚೋಡ್ಸೋಲ್ ಅಂದ್ರೆ ನಾವು ನೋಡುವ ದೃಷ್ಟಿ, ನಾವು ಸ್ವೀಕರಿಸುವಂತ ಭಾವನೆ ಸಮಾನವಾಗಿರ್ಬೇಕು, ಆಗ ಮಾತ್ರ ಮೆಚ್ಚೋಡ್ಸೋಲ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಒಬ್ಬ ಜೆನ್ ಮಾಸ್ಟರ್ ಇದ್ದಾನೆ. ಓಕೆ, ಒಬ್ಬ ಜೆನ್ ಗುರು ಇರ್ತಾರೆ. ಓಕೆ, ಆ ಗುರು ಹತ್ರ ಎಷ್ಟೋ ಮಂದಿ, ಆ ಗುರುವಿನ ಹತ್ರ ಎಷ್ಟೋ ಮಂದಿ ಅವರ ಪ್ರಬೋಧನೆಗಳನ್ನ ಕೇಳೋದಕ್ಕೆ ಬರ್ತಾ ಇದ್ರು. ಎಷ್ಟೋ ಜನ ಆ ಜೆನ್ ಮಾಸ್ಟರ್ ಪ್ರಬೋಧನೆಗಳಂದ್ರೆ ಅವರ ಒಂದು ವಚನಗಳಿಂದ ಎಷ್ಟೋ ಇನ್ಸ್ಪೈರ್ ಆಗಿರ್ತಾರೆ. ಅವರ ಇನ್ಸ್ಪಿರೇಷನ್ ಆಗಿರ್ಬೋದು, ಮತ್ತೆ ಅವರಿಂದ ಎಷ್ಟೋ ಜ್ಞಾನವನ್ನ ಕಲಿತಾ ಇರ್ತಾರೆ ಆ ಜೆನ್ ಮಾಸ್ಟರ್ ಇಂದ. ಆ ಜೆನ್ ಮಾಸ್ಟರ್ ಅಷ್ಟು ಅದ್ಭುತವಾಗಿ, ಆ ಜೆನ್ ಗುರು ಅಷ್ಟು ಅದ್ಭುತವಾಗಿ ಜ್ಞಾನವನ್ನ ಎಲ್ರಿಗೂ ಹೇಳ್ತಾ ಇರ್ತಾರೆ. ಎಷ್ಟೊಂದು ಶಿಷ್ಯರನ್ನ ಅವ್ರು ಹೊಂದಿರ್ತಾರೆ ಆ ಜೆನ್ ಗುರು. ಎಷ್ಟೋ ಮಂದಿ ಶಿಷ್ಯರು, ಯಾಕಂದ್ರೆ ಅವ್ರು ಅಷ್ಟು ಅದ್ಭುತವಾಗಿ ಅವರ ಒಂದು ಜ್ಞಾನವನ್ನ ಎಲ್ರಿಗೂ ತಿಳಿಸ್ತಾ ಇರ್ತಾರೆ. ಹೀಗೆ ಎಷ್ಟೋ ಜ್ಞಾನವನ್ನ ತಿಳಿಸ್ತಾ ಇರ್ಬೇಕಾದ್ರೆ ಒಬ್ಬ ಶಿಷ್ಯ ಅವನ ಹತ್ರ ಇರ್ತಾರೆ, ಯಾರೋ ಜೆನ್ ಗುರು ಹತ್ರ ಇರ್ತಾರೆ. ಆ ಶಿಷ್ಯ ಆ ಜೆನ್ ಗುರುವಿನ ಒಂದು ಮಾತಿನಿಂದ ಇನ್ಸ್ಪೈರ್ ಆಗ್ತಾನೆ, ಪ್ರಭಾವಿತನಾಗ್ತಾನೆ. ಏನು ಆ ಮಾತು ಅಂತಂದ್ರೆ, ಆ ಶಿಷ್ಯ ಯಾವ ಮಾತಿನಿಂದ ಪ್ರಭಾವಿತನಾಗ್ತಾನೆ ಅಂದ್ರೆ, ಒಂದು ಸಾರಿ ಆ ಜೆನ್ ಗುರು ಹೇಳ್ತಾನೆ, ಬುದ್ಧನೇ ನಿನ್ನ ಮನಸ್ಸು,
ನಿನ್ನ ಮನಸ್ಸು ಅನ್ನೋದೇ ಬುದ್ಧ, ಬುದ್ಧನೇ ನಿನ್ನ ಮನಸ್ಸು ಅನ್ನೋ ಒಂದು ಮಾತಿನಿಂದ ಆ ಶಿಷ್ಯ ಏನಾಗ್ತಾನೆ, ಇನ್ಸ್ಪೈರ್ ಆಗ್ತಾನೆ, ಪ್ರಭಾವಿತನಾಗ್ತಾನೆ. ನೋಡಿ, ಬುದ್ಧನೇ ನಿನ್ನ ಮನಸ್ಸು ಅಂತ ಹೇಳ್ತಾನಂತೆ ಯಾರು, ಜನ್ ಗುರು. ಅದರಿಂದ ತುಂಬಾ ಪ್ರಭಾವಿತವಾಗಿ ಯೋಚನೆ ಮಾಡ್ತಾ ಹೋಗ್ತಾನೆ, ಓ ನನ್ನ ಬುದ್ಧನೇ ನನ್ನ ಮನಸ್ಸುನಾ, ಎಷ್ಟೋ ಸಂತೃಪ್ತಿ ಹೊಂದ್ಬಿಡ್ತಾನೆ. ಓ ಬುದ್ಧನೇ ನನ್ನ ಮನಸ್ಸು, ಹಂಗಂದ್ರೆ ನಾನೇ ಬುದ್ಧ ಅಲ್ವಾ, ಎಷ್ಟೆಷ್ಟೋ ಆಲೋಚನೆಗಳು ಮಾಡ್ತಾ ಬರ್ತಾನೆ ಆ ಶಿಷ್ಯ. ಸೊ ಆ ಮಾತಿನಿಂದ ಸಂತೃಪ್ತಿ ಹೊಂದಿ ಆ ಶಿಷ್ಯ ಏನ್ ಮಾಡ್ತಾನೆ, ಅವನ ಒಂದು ಅಂತರ್ದೃಷ್ಟಿ ನನ್ನ ಒಳಗಡೆ ಹಾಗಾದ್ರೆ ಏನು ಅದನ್ನ ಅನ್ವೇಷಣೆ ಮಾಡ್ಬೇಕು ಅಂತ ಹೋಗ್ಬಿಡ್ತಾನೆ. ಒಬ್ನೇ ಹೊರಟೋಗ್ಬಿಡ್ತಾನೆ. ಯಾಕಂದ್ರೆ ಆ ಗುರು ಹೇಳ್ದ, ನಿನ್ನ ಮನಸ್ಸೇ ನಿನ್ನ ಬುದ್ಧಿ, ಏನೋ ಬುದ್ಧನೇ ನಿನ್ನ ಮನಸ್ಸು ಅಂತ ಹೇಳಿದ ತಕ್ಷಣ ಅವನಿಗೆ ಎಷ್ಟೋ ಪ್ರಶ್ನೆಗಳು ಹುಟ್ಟುತ್ತೆ. ನನ್ನ ಒಳಗಡೆ ನಾನು ಅನ್ವೇಷಣೆ ಮಾಡ್ಕೊಳ್ಳೋಣ ಅಂತ ಅಲ್ಲಿಂದ ಏನ್ ಮಾಡ್ತಾನೆ, ಒಬ್ಬನೇ ನಡೀತಾ ಹೋಗ್ತಾನೆ. ಒಂದು ಅರಣ್ಯ ಪ್ರದೇಶಕ್ಕೆ ನಡ್ಕೊಂತ ಹೋಗ್ತಾನೆ. ಅಲ್ಲಿ ಹೋಗ್ತಾ ಹೋಗ್ತಾ ಒಂದು ಆಶ್ರಮ ಸಿಗುತ್ತೆ. ಆಶ್ರಮದಲ್ಲಿ ಧ್ಯಾನ ಮಾಡ್ತಾ ಕಳೀತಾ ಇರ್ತಾನೆ. ಒಂದು 20 ವರ್ಷ, ಸುಮಾರು 20 ವರ್ಷ ಧ್ಯಾನ ಸ್ಥಿತಿಯಲ್ಲಿ ಅಲ್ಲಿ ಅವನು ಅನ್ವೇಷಣೆ ಮಾಡ್ಕೊಂತ ಹೋಗ್ತಾನೆ. ಯಾಕಂದ್ರೆ ಈ ಒಂದು ಪ್ರಭಾವಿತವಾದಂತ ಮಾತಿನಿಂದ ಅವನು ತೊಡಗಿಸ್ಕೊಂತ ಹೋಗ್ತಾನೆ. ಸೊ ಆ ಕಾಡಿನಲ್ಲಿ, ಆ ಆಶ್ರಮದಲ್ಲಿ ಇರ್ತಾನೆ ಸಾಧನೆಯಲ್ಲಿ. ಅದೇ ಸಮಯದಲ್ಲಿ ಅದೇ ಜನ್ ಗುರು ಹತ್ರ ಕಲ್ತಿರ್ತಕ್ಕಂಥ ಇನ್ನೊಬ್ಬ ಶಿಷ್ಯ ಅದೇ ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಆಶ್ರಮದ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವನ ಆಶ್ರಮವನ್ನ ನೋಡಿ, ಸೊ ಇಲ್ಲಿ ಯಾವುದೋ ಒಂದು ಆಶ್ರಮ ಇದೆ, ವಿಶ್ರಾಂತಿ ತಗೊಳ್ಳೋಣ ಅಂತ ಹೇಳಿ ಅವನು ಒಳಗಡೆ ಹೋಗ್ತಾನೆ, ಇನ್ನೊಬ್ಬ ಶಿಷ್ಯ. ಸೊ ಅಲ್ಲಿ ಒಳಗಡೆ ಹೋದಾಗ ಅವರ ಆ ಶಿಷ್ಯ ಅಲ್ಲಿ ಇರ್ತಕ್ಕಂಥ ಆಶ್ರಮದ ಗುರುವನ್ನ ಭೇಟಿ ಆಗ್ತಾನೆ, ಮಾತಾಡ್ತಾನೆ, ಇಬ್ರು ಮಾತಾಡ್ತಾ ಹೋಗ್ತಾರೆ. ಅವಾಗ ಮಾತಾಡ್ತಾ ಮಾತಾಡ್ತಾ ಗೊತ್ತಾಗುತ್ತೆ ಇಬ್ರು ಕೂಡ ಏನೋ ಒಬ್ಬ ಜನ್ ಗುರು ಹತ್ರನೇ ಶಿಷ್ಯರಾಗಿ ಪ್ರಭಾವಿತರಾದವರು ಅಂತ. ಅವರಿಬ್ರು ಕೂಡ ಆ ಗುರುವಿನ ಶಿಷ್ಯರೇ ಅಂತ ಅವರಿಬ್ರು ಮಾತಾಡ್ತಾ ಮಾತಾಡ್ತಾ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಇಬ್ರು ಒಂದೇ ಗುರು ಹತ್ರ ಕಲ್ತಿದ್ದಾರೆ, ಇಬ್ರು ಶಿಷ್ಯರೇ, ಇಬ್ರು ಪ್ರಭಾವಿತರಾದವರೇ. ಸೊ ಅದರಲ್ಲಿ ಮೊದಲನೇ ಶಿಷ್ಯ ಅಂದ್ರೆ ಅಲ್ಲಿ ಆಶ್ರಮ ಕಟ್ಟಿರ್ತಾನಲ್ವಾ, ಆ ಶಿಷ್ಯ ಹೇಳ್ತಾನೆ, ಎಷ್ಟೋ ಆ ಗುರುವಿಂದ ಪ್ರೇರಣೆ ಹೊಂದಿದ್ದೀನಿ, ಅವರು ಹೇಳಿರುವಂತಹ ಮಾತು ಯಾವುದು, ಬುದ್ಧನೇ ನಿನ್ನ ಮನಸ್ಸು ಅಂತ ಹೇಳಿದರೆ, ಅದರಿಂದ ನಾನು ಸ್ವತಂತ್ರವನ್ನು ಹುಡುಕೊಂಡು ಇಲ್ಲಿಗೆ ಬಂದೆ ಅಂತ ಹೇಳ್ತಾ ಹೋಗ್ತಾನೆ ಆ ಮೊದಲನೇ ಶಿಷ್ಯ. ನಾನು ಸ್ವತಂತ್ರ ಹುಡುಕೊಂಡು ನನ್ನ ಒಳಗಡೆ ಏನೋ ಇದೆ ಅಂತ ಅನ್ವೇಷಣೆ ಮಾಡೋದಿಕ್ಕೆ ನಾನು ಬಂದೆ ಅಂತ ಹೇಳ್ತಾನೆ. ಅದಕ್ಕೆ ಎರಡನೇ ಶಿಷ್ಯ ಹೇಳ್ತಾನೆ, ನಾನು ಕೂಡ ಗುರುವಿನ ಎಷ್ಟೋ ಮಾತಿಗೆ ಪ್ರಭಾವಿತನಾಗಿ ಬಂದಿದ್ದೀನಿ, ನಾನು ಕೂಡ ಸತ್ಯಾನ್ವೇಷಣೆಯನ್ನ ಹುಡುಕ್ತಾ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಮೊದಲನೇ ಶಿಷ್ಯ ಕೇಳ್ತಾನೆ, ಹಾಗಾದ್ರೆ ನಾನು ಈ ಮಾತಿನಿಂದ ಪ್ರಭಾವಿತವಾದ್ರೆ ನೀನು ಯಾವ ಮಾತಿನಿಂದ ಪ್ರಭಾವಿತ ಆದೆ, ನಿನ್ನ ಮಾತು ಪ್ರಭಾವಿತವಾದಂತ ಮಾತು ಯಾವ್ದು, ಇನ್ಸ್ಪಿರೇಷನ್ ಗುರು ಕೊಟ್ಟಿರೋ ಮಾತು ಯಾವ್ದು ನಿನಗೆ, ಯಾವ್ದು ಇನ್ಸ್ಪೈರ್ ಆಯ್ತು ನಿನಗೆ ಅಂತ ಕೇಳ್ತಾನೆ. ಸೊ ಇವನಿಗೆ ಕೊಟ್ಟಿರೋದು ಯಾವುದು, ಇವನಿಗೆ ಯಾವ್ದು ಇನ್ಸ್ಪೈರ್ ಆಯ್ತು, ಬುದ್ಧನೇ ನಿನ್ನ ಮನಸ್ಸು ಅಂತ ಹೇಳಿರುವಂಥದ್ದು ಅಲ್ವಾ. ಇವನಿಗೆ ಯಾವ ಮಾತು ಇನ್ಸ್ಪೈರ್ ಅಂದ್ರೆ ನೋಡಿ, ಬುದ್ಧ ನಿನ್ನ ಮನಸ್ಸು ಅಲ್ಲ ಅನ್ನುವ ಮಾತು ಇವ್ರಿಗೆ ಇನ್ಸ್ಪೈರ್ ಆಗುತ್ತೆ. ಬುದ್ಧ ನಿನ್ನ ಮನಸ್ಸು ಅಲ್ಲ ಅಂತ ಹೇಳಿರುವ ಮಾತು ಈ ಎರಡನೇ ಶಿಷ್ಯನಿಗೆ ಇನ್ಸ್ಪೈರ್ ಆಗುತ್ತೆ. ನೋಡಿ, ಬುದ್ಧ ಒಂದೇ, ಆದ್ರೆ ಅವನಿಗೆ ಬುದ್ಧ ನಿನ್ನ ಮನಸ್ಸು ಅಂತ, ಅವನಿಗೆ ಬುದ್ಧ ನಿನ್ನ ಮನಸ್ಸು ಅಲ್ಲ ಅನ್ನುವಂಥ ವಿಷಯ. ಇಬ್ರು ಶಿಷ್ಯರಿಗೂ ಪ್ರಭಾವಿತವಾಗಿದೆ, ಇವರಿಗೆ ಈ ದೃಷ್ಟಿಕೋನದಲ್ಲಿ ಪ್ರಭಾವಿತವಾಗಿದೆ, ಇವರಿಗೆ ಈ ದೃಷ್ಟಿಕೋನದಲ್ಲಿ ಬುದ್ಧ ನಿನ್ನ ಮನಸ್ಸು ಅನ್ನೋದು, ಬುದ್ಧ ನಿನ್ನ ಮನಸ್ಸು ಅಲ್ಲ ಅಂತ ಹೇಳಿರುವ ಮಾತು ಇನ್ಸ್ಪೈರ್ ಆಗಿದೆ. ಅಂದ್ರೆ ಸೊ ಮಾಸ್ಟರ್ಸ್, ಇಲ್ಲಿ ನಾವೇನ್ ತಿಳ್ಕೋಬೇಕು ಅಂದ್ರೆ, ಇಲ್ಲಿ ಒಬ್ಬ ಮಾಸ್ಟರ್ ಗುರುಗಳು ಎಷ್ಟೋ ವಿಷಯಗಳನ್ನ ಆ ಸಿಚುವೇಶನ್ಗೆ ತಕ್ಕಂಗೆ ಹೇಳ್ತಾ ಇರ್ತಾರೆ. ನಾವು ಯಾವ ದೃಷ್ಟಿಕೋನದಲ್ಲಿ ಸ್ವೀಕರಿಸ್ತೀವಿ ಅದು ಮುಖ್ಯ ಆಗುತ್ತೆ. ಆ ದೃಷ್ಟಿಕೋನ ನೋಡಿ, ಅವ್ರಿಗೆ ಅವರ ಮನಸ್ಸೇ ಬುದ್ಧ ಅನ್ನೋದು, ಇವರಿಗೆ ಮನಸ್ಸು ನಿಮ್ಮ ಬುದ್ಧ ಇಲ್ಲಿ ನಿಮ್ಮ ಮನಸ್ಸಲ್ಲ, ಎರಡು ಬುದ್ಧನೇ, ಬಟ್ ಯಾವ ದೃಷ್ಟಿಕೋನದಲ್ಲಿ ಹೇಳಿದ್ದಾರೆ,
ಇಬ್ರು ಸ್ವೀಕರಿಸಿ ಇಬ್ರು ಸತ್ಯಾನ್ವೇಷಣೆಗೆ ಹೊರಟಿದ್ದಾರೆ. ಬೇರೆ ಬೇರೆ ಆಗಿರ್ಬೋದು, ಬಟ್ ಹೇಳ್ದವ್ರು ಯಾರು? ಒಬ್ರೇ. ಹಾಗೆ ಇಲ್ಲಿ ಮೂಲ ಚೈತನ್ಯ ಒಂದೇ ಇದೆ. ನಾವು ಸ್ವೀಕರಿಸುವಂತಹ ರೀತಿ, ನಾವು ಕೇಳುವಂತಹ ರೀತಿ, ನಾವು ಅದನ್ನು ಹೇಗೆ ಆಚರಣೆಗೆ ಪಡಿತೀವಿ ಅನ್ನೋ ದೃಷ್ಟಿ ಏನಾಗಿರುತ್ತೆ, ಬದಲಾವಣೆ ಆಗಿರುತ್ತೆ. ಅದು ಮುಖ್ಯ ಆಗತ್ತೆ ಇಲ್ಲಿ. ಆ ಕಥೆಯಿಂದ ನೋಡಿ, ಹೇಳುವಂತಹವರು ಜನ್ಗುರು ಒಬ್ರೇ, ಶಿಷ್ಯರು ಬೇರೆ ಬೇರೆ, ಆ ವಿಷಯಗಳು ಬೇರೆ ಬೇರೆ ಆಗಿರ್ಬೋದು, ಬಟ್ ಅವರ ಕೊನೆಯ ದಾರಿ ಏನು? ಸತ್ಯ ಅನ್ವೇಷಣೆ, ನಿಮ್ಮನ್ನ ನೀವು ಅರಿತುಕೊಳ್ಳುವುದು, ಅದು ಮುಖ್ಯ ಅವರ ಗುರಿ. ಆ ಮಾತು ಪ್ರಭಾವಿತವಾಗಿರ್ಬೋದು, ಬಟ್ ಅವರ ಮುಖ್ಯ ಗುರಿ ಏನು? ಅವರನ್ನ ಅವರು ಸತ್ಯಾನ್ವೇಷಣೆ ಮಾಡ್ಕೊಳಕ್ ಹೋಗ್ತಾ ಇರೋದು. ಅದನ್ನ ನಾವಿಲ್ಲಿ ತಿಳ್ಕೊಬೇಕು. ಸೊ ಇಲ್ಲಿ ನಮಗೆ ಎಷ್ಟೋ ಮಾಸ್ಟರ್ಗಳು ಎಲ್ಲ ವಿಷಯಗಳನ್ನ ತಿಳಿಸ್ತಾರೆ. ನಾವು ಮೆಚ್ಯೂರ್ಡ್ ಸೋಲ್ ಆದ್ರೆ ಏನ್ ಮಾಡ್ತೀವಿ? ಅದನ್ನ ಸಮಾನ ಸ್ಥಿತಿಯಲ್ಲಿ ಸ್ವೀಕರಿಸ್ತೀವಿ, ಅದನ್ನ ಅನಲೈಸ್ ಮಾಡಲ್ಲ ಇಲ್ಲಿ. ಅದನ್ನ ಜಸ್ಟ್ ಜ್ಞಾನವನ್ನ ಪಡಿತಾ ಹೋಗ್ತೀವಿ. ಅದು ಆ ಒಂದು ಕಥೆಯ ಹಿನ್ನೆಲೆ. ಸೊ ಇದು ಒಂದು ಮೆಚ್ಯೂರ್ಡ್ ಸೋಲ್ ಮಾಸ್ಟರ್ಸ್. ಸೊ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ವೆರಿ ಮಚ್.